ಹಣ ಅಧಿಕಾರದ ಅಮಲು ನೆತ್ತಿಗೇರಿದ್ರೆ ಶಿಸ್ತಿನ ಸಿಪಾಯಿ ಕೂಡ ಏನಾಗ್ತಾನೆ ಅನ್ನೋದಕ್ಕೆ ಗಡಾಫಿ ಉತ್ತಮ ನಿದರ್ಶನ. ಕ್ರಾಂತಿಯ ಆರಾಧಕನಾಗಿದ್ದ ಈತ ನಂತರ ಅಧಿಕಾರದ ಆರಾಧಕನಾದ. ಜನರ ಮನಸ್ಸನ್ನು ಪ್ರೀತಿಯಿಂದ ಗೆಲ್ಲೋದಕ್ಕೆ ಬದಲು ಭಯದಿಂದ ಗೆಲ್ಲೋದಕ್ಕೆ ಶುರು ಮಾಡಿದ. ಈತನಿಗೆ ಅರಿವಿಲ್ಲದಂತೆಯೇ ಮೇಲುಮಾತಿನ ಸ್ಥಾನದಲ್ಲಿ ಅಬ್ಬರ ಆರ್ಭಟ ಬಂದಿತ್ತು. ಗಡಾಫಿ ಅಂಕೆ ಶಂಕೆ ಇಲ್ಲದ ನಿರಂಕುಶಾಧಿಕಾರಿಯಾಗಿ ಮೆರೆಯತೊಡಗಿದ. ಸರ್ವಾಧಿಕಾರಿಯಾದ ಹೀರೋ, ಕಲರ್ಫುಲ್ ಟೊಪ್ಪಿಗೆ, ಆಕರ್ಷಕ ಸೇನಾ ಉಡುಗೆ, ತನ್ನ ವೇಷಭೂಷಣಗಳಿಂದಲೇ ನೋಡುಗರನ್ನ ಬೆರಗುಗೊಳಿಸುವ ಇರಾದೆ. ಎಸ್, ಗಡಾಫಿ ಬದಲಾಗಿದ್ದ. ಸಂಕೋಚದ ಆದರ್ಶ ತುಂಬಿದ್ದ ಗಡಾಫಿ ಬರಬರುತ್ತಾ ಸರ್ವಾಧಿಕಾರಿ ಗಡಾಫಿಯಾಗಿದ್ದ. ತನ್ನ ಮನಸ್ಸಿಗೆ ತೋಚಿದಂತೆ ವರ್ತಿಸ್ತಾ ಇದ್ದ. ಟೆಂಟ್ನಲ್ಲಿ ಹುಟ್ಟಿ ಬೆಳೆದಿದ್ದ ಈತ ಸರ್ವಾಧಿಕಾರಿಯಾದ ನಂತರ ಲಿಬಿಯಾದಾದ್ಯಂತ ಹಲವು ಅರಮನೆಗಳನ್ನು ಕಟ್ಟಿಸಿದ್ದ. ಅಂಥ ಅರಮನೆಗಳಲ್ಲಿ ನಿಗೂಢ ಸುರಂಗ ಮಾರ್ಗಗಳನ್ನು ಇಟ್ಟಿದ್ದ. 1969 ಹೊತ್ತಿಗೆ ಗಡಾಫಿ ದೇಶವನ್ನು ಸಂಪೂರ್ಣವಾಗಿ ತನ್ನ ಹತೋಟಿಗೆ ಪಡೆದಿದ್ದ. ಬಿಸಿನೆಸ್, ಮೀಡಿಯಾ, ಮಿಲಿಟರಿ, ಆಯಿಲ್ ವ್ಯಾಪಾರ ಹೀಗೆ ಎಲ್ಲವನ್ನೂ ಕಂಟ್ರೋಲ್ ಮಾಡೋದಕ್ಕೆ ಆರಂಭಿಸಿದ್ದ. ತನಗೆ ಇನ್ನಷ್ಟು ಅಧಿಕಾರ ಬರ್ತಿದ್ದಂಗೆ ಅಮೆರಿಕನ್ ಮತ್ತಿತರ ಗ್ಯಾಸ್ ಕಂಪನಿಗಳನ್ನು ಹಾಗೂ ಬಂಡವಾಳ ಹೂಡಿಕೆದಾರರನ್ನು ದೇಶದಿಂದ ಹೊರದಬ್ಬಿದ. ಅಮೆರಿಕದ ಸೈನ್ಯದೊಂದಿಗೆ ಯುದ್ಧಕ್ಕಿಳಿದ. ಲಿಬಿಯಾದ ತೈಲ ನಿಕ್ಷೇಪ ದೋಚಲು ಶ್ರೀಮಂತ ರಾಷ್ಟ್ರಗಳು ಹವಣಿಸುತ್ತಿವೆ ಅಂತ ಹೇಳುತ್ತಲೇ ಅದರ ರಕ್ಷಣೆಯ ಮಾತನಾಡುತ್ತಲೇ ತನ್ನ ಸ್ಥಾನ ಭದ್ರಪಡಿಸಿಕೊಂಡ. ಫೈವ್ ಸ್ಟಾರ್ ಟೆಂಟ್ಗಳಲ್ಲೇ ವಾಸ್ತವ್ಯ. ಟೆಂಟ್ನಲ್ಲಿ ಹುಟ್ಟಿ ಬೆಳೆದಿದ್ದ ಗಡಾಫಿ ತಾನು ಸರ್ವಾಧಿಕಾರಿಯಾದ ನಂತರ ಕೂಡ ಟೆಂಟ್ಗಳನ್ನು ಮರೆತಿರಲಿಲ್ಲ. ವಿದೇಶಗಳಿಗೆ ಹೋದರೂ ಸ್ಟಾರ್ ಹೋಟೆಲ್ಗಳಲ್ಲಿ ತಂಗದೆ ತಾನು ಉಳಿದುಕೊಳ್ಳೋದಕ್ಕೆ ಟೆಂಟ್ಗಳನ್ನು ತೆಗೆದುಕೊಂಡು ಹೋಗ್ತಿದ್ದ. ಅವು ಈತ ಚಿಕ್ಕಂದಿನಲ್ಲಿ ಕಂಡಿದ್ದ ಟೆಂಟ್ಗಳಂತಿರಲಿಲ್ಲ. ಅತ್ಯಾಧುನಿಕ ಸೌಕರ್ಯಗಳಿದ್ದ ಸ್ಟಾರ್ ಹೋಟೆಲ್ಗಳನ್ನು ಮೀರಿಸುವಂತಿದ್ದ ಟೆಂಟ್ಗಳವು. ತನ್ನ ಟೆಂಟ್ಗಳ ಒಳಗೆ ಅಂಥ ಐಷಾರಾಮಿ ವ್ಯವಸ್ಥೆ ಮಾಡಿಕೊಂಡಿರ್ತಿದ್ದ ಗಡಾಫಿ. ಶಿಸ್ತಿನ ಸಿಪಾಯಿ ಎಂತಿದ್ದ ಇಸ್ಲಾಂ ಯೋಧ ಲ್ಯಾವಿಶ್ ಲೈಫ್ ಸ್ಟೈಲ್ನ ಗುಲಾಮನಾಗಿದ್ದ. ಕನ್ಯಾ ಪರೀಕ್ಷೆ ಮಾಡಿದ ನಂತರವೇ ಬಾಡಿಗಾರ್ಡ್ಸ್ ನೇಮಕ. ಪ್ರಜಾಪ್ರಭುತ್ವದ ಹೆಸರಲ್ಲಿ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದ ಗಡಾಫಿ ಮೋಜಿನ ಜೀವನ ಶೈಲಿಗೆ ಒಗ್ಗಿಕೊಂಡಿದ್ದ. ಜಗತ್ತಿನಲ್ಲೇ ಇದುವರೆಗೆ ಯಾರೂ ಕಂಡು ಕೇಳರಿಯದ ರೀತಿಯಲ್ಲಿ ಅಧಿಕಾರ ಚಲಾಯಿಸತೊಡಗಿದ. ಗಡಾಫಿ ತಕ್ಷಣ ಗಮನ ಸೆಳೀತಾ ಇದ್ದದ್ದು ತನ್ನ ಸುತ್ತಮುತ್ತಲಿನ ಅವಿವಾಹಿತ ಮಹಿಳಾ ಅಂಗರಕ್ಷಕರ ಕೋಟೆಯಿಂದಾಗಿ. ಮಹಾರಸಿಕನಾಗಿದ್ದ ಗಡಾಫಿ ತನ್ನ ರಕ್ಷಣೆಗೆ 40 ಮಂದಿ ಕನ್ಯೆಯರ ವಿಶೇಷ ಪಡೆ ನೇಮಿಸಿಕೊಂಡಿದ್ದ. ಇವರನ್ನ ತನ್ನ ಅಂಗರಕ್ಷಕರನ್ನಾಗಿ ಮಾಡಿಕೊಳ್ಳೋದಕ್ಕೂ ಮುನ್ನ ಇವರ ಕನ್ಯಾ ಪರೀಕ್ಷೆ ಮಾಡಿಸ್ತಿದ್ದ. ಅಂಗರಕ್ಷಕಿಯರು ಲಿಪ್ಸ್ಟಿಕ್ ಮತ್ತು ಹೈ ಹೀಲ್ಡ್ ಹಾಕೋದು ಕಡ್ಡಾಯವಾಗಿತ್ತು. ಗಡಾಫಿ ಎಲ್ಲೇ ಹೋದ್ರೂ ಕನ್ಯೆಯರ ಭದ್ರತೆಯಲ್ಲೇ ಹೋಗಿ ಬರ್ತಿದ್ದ. ಸುಂದರಿಯರನ್ನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ಕಿಲ್ಲರ್ಸ್ ಆಗಿ ಮಾಡೋದು ಈತನ ಸ್ಟೈಲ್. ಜಗತ್ತಿನಲ್ಲಿ ಕ್ರಾಂತಿಯಾಗಬೇಕು, ಸಾಮ್ರಾಜ್ಯಶಾಹಿ ಶಕ್ತಿಗಳು ನೆಲಕಚ್ಚಬೇಕು ಅಂತ ಪ್ರತಿಪಾದಿಸುತ್ತಿದ್ದ ಗಡಾಫಿ ತನ್ನದೇ ದೇಶದಲ್ಲಿ ಸ್ವೇಚ್ಛಾಚಾರದಿಂದ ಆಡಳಿತ ನಡೆಸುತ್ತಿದ್ದ. ತನ್ನನ್ನು ವಿರೋಧಿಸುವವರನ್ನ ವಿದೇಶಗಳ ಏಜೆಂಟ್ಗಳು ಅಂತಾನೆ ಕರೆಯುತ್ತಿದ್ದ. ಅಲ್ಲಿಗೆ ನಿಲ್ಲದೆ ತನ್ನ ವಿರುದ್ಧ ಸೊಲ್ಲು ಎತ್ತಿದವರನ್ನ ನಿರ್ದಯವಾಗಿ ದಮನ ಮಾಡ್ತಿದ್ದ. ಬಡಾಯಿ ವೀರನಾಗಿದ್ದ ಗಡಾಫಿ. ಕ್ರಾಂತಿಕಾರಿಯಾಗಲು ಹೊರಟಿದ್ದ ಗಡಾಫಿ ತಿಕ್ಕಲನಾಗಿ, ಸ್ವಪ್ರತಿಷ್ಠೆಯ ವ್ಯಕ್ತಿಯಾಗಿ, ಅಹಂಕಾರಿಯಾಗಿ ಬದಲಾಗಿದ್ದ. ಆದರೆ ತಾನು ಜನರ ವಿಮೋಚನೆಗೆ ಹುಟ್ಟಿ ಬಂದ ವೀರನೆಂಬಂತೆ ಕೊಚ್ಚಿಕೊಳ್ಳುತ್ತಿದ್ದ. ತಾನು ಸಹೋದರ ನಾಯಕ, ಕ್ರಾಂತಿಯ ಮಾರ್ಗದರ್ಶಿ ಅಂತ ಹೇಳಿಕೊಳ್ತಿದ್ದ. ವಿದೇಶಿ ಪ್ರವಾಸಗಳಲ್ಲಿ ತನ್ನ ವೈಭವ ಪ್ರದರ್ಶಿಸುತ್ತಿದ್ದ. ಎಲ್ಲೇ ಹೋದ್ರೂ ತನ್ನೊಂದಿಗೆ ಟೆಂಟ್ ತಗೊಂಡೋಗ್ತಿದ್ದ.
ಸುತ್ತಮುತ್ತ ಸೆಕ್ಸಿ ಲೇಡಿ ಬಾಡಿಗಾರ್ಡ್ಗಳನ್ನಿಟ್ಟುಕೊಂಡು ಮೀಸ್ತಿದ್ದ. ಅಂತ್ಯವಿಲ್ಲದ ಅಧಿಕಾರ, ಎಣೆಯಿಲ್ಲದ ವೈಭವ, ಜೊತೆಗೆ ವಿಚಿತ್ರ ಗೆಟಪ್, ವಿಲಕ್ಷಣ ಸ್ಟೈಲ್, ವಿಕ್ಷಿಪ್ತ ವರ್ತನೆ. ಇವೆಲ್ಲದರಿಂದಾಗಿ ಗಡಾಫಿ ತನಗರಿವಿಲ್ಲದಂತೆಯೇ ಜನರ ಪಾಲಿಗೆ ವಿಲನ್ ಆಗಿಬಿಟ್ಟಿದ್ದ. ಯಾವುದೇ ರಾಜಮನೆತನಕ್ಕೆ ಸೇರಿರದ ಈತ ಲಿಬಿಯಾವನ್ನು ಅಖಂಡ 42 ವರ್ಷಗಳ ಕಾಲ ಆಳಿ ದಾಖಲೆಯನ್ನೇ ನಿರ್ಮಿಸಿದ. ತನ್ನನ್ನು ಕ್ರಾಂತಿಯ ಮಾರ್ಗದರ್ಶಿ ಅಂತ ಕರೆದುಕೊಂಡಿದ್ದ ಗಡಾಫಿ, ಕಿಂಗ್ ಆಫ್ ಕಿಂಗ್ಸ್ ಅಂತಾನೆ ಹೆಸರಾಗಿದ್ದ ಗಡಾಫಿ, ಕೊನೆಗೆ ತನ್ನ ಗೋರಿಯನ್ನು ತಾನೇ ತೋಡಿಕೊಂಡಿದ್ದ. ಅದರ ಬಗ್ಗೆ ಹೇಳ್ತೀನಿ ಒಂದು ಪುಟ್ಟ ಬ್ರೇಕ್ನ ನಂತರ.